ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾನು ವೈಕುಂಠ ಏಕಾದಶಿ ಬಗ್ಗೆ ನನಗೆ ಗೊತ್ತಿರೋವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯಾವಾಗ ಪ್ರಾರಂಭವಾಗಿ ಮುಕ್ತಾಯವಾಗುತ್ತೆ ಮತ್ತು ಅದರಿಂದ ಏನು ಉಪಯೋಗ ಅಂತ ನನಗೆ ಗೊತ್ತಿರೋವಂಥ ಮಾಹಿತಿ ಹೇಳ್ತಾ ಇದ್ದೀನಿ. ವೈಕುಂಠ ಏಕಾದಶಿ ಡಿಸೆಂಬರ್ 30 ಮಂಗಳವಾರ 7:50 ಪ್ರಾರಂಭವಾಗಿ ಡಿಸೆಂಬರ್ 31 ಬುಧವಾರ 5 ಗಂಟೆಗೆ ಮುಕ್ತಾಯ ಆಗುತ್ತದೆ ಬೆಳಗಿನ ಜಾವ. ಇದು ಬಹಳ ಅದೃಷ್ಟವನ್ನು ತರುವ ಏಕಾದಶಿಯಾಗಿದೆ. ಪ್ರತಿಯೊಬ್ಬರು ಮಿಸ್ ಮಾಡದೆ ಉಪವಾಸ ಮಾಡಿ ಏಕಾದಶಿ ಆಚರಿಸಿದರೆ 24 ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತದೆ. ನಾವು ವೈಕುಂಠ ಏಕಾದಶಿ ದಿನ ಉಪವಾಸ ಮಾಡಿದ್ರೆ 24 ಏಕಾದಶಿ ದಿನ ಉಪವಾಸ ಮಾಡಿದಷ್ಟು ಪ್ರತಿಫಲ ಈ ಏಕಾದಶಿಯಲ್ಲಿ ಸಿಗುತ್ತೆ. ಇದು ಬಹಳ ಅದೃಷ್ಟ ತರುವ ಏಕಾದಶಿಯಾಗಿದೆ. ಇದನ್ನು ಆಚರಿಸೋದ್ರಿಂದ ತುಂಬ ಪುಣ್ಯಫಲ ಸಿಗುತ್ತದೆ. ಈ ಏಕಾದಶಿನ ದಿನ ಸ್ವರ್ಗದ ಬಾಗಿಲು ತೆಗೆಯೋದ್ರಿಂದ ಅತ್ಯಂತ ಶ್ರೇಷ್ಠವಾದ ಸುದಿನ ಮತ್ತು ಈ ಏಕಾದಶಿನ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಸಂಪೂರ್ಣವಾಗಿ ಉಪವಾಸ ಮಾಡೋಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂದರೂ ಹಾಲು, ಹಣ್ಣು, ಸಾತ್ವಿಕ ಆಹಾರವನ್ನು ಸೇವಿಸ್ಕೋಬಹುದು. ಇದರಿಂದ ಪುಣ್ಯ ಫಲ ಲಭಿಸುತ್ತದೆ. ನಾವು ಪೂರ್ತಿ ಉಪವಾಸ ಮಾಡೋಕ್ಕಾಗಲ್ಲ ಅಂದರೂ ಹಾಲು, ಹಣ್ಣು ಸಹ ಸೇವಿಸ್ಬೋದು. ವೈಕುಂಠ ಏಕಾದಶಿ ಅತ್ಯಂತ ಶುಭ ದಿನವಾಗಿದ್ದು ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗ್ಬೋದು ಈ ವೈಕುಂಠ ಏಕಾದಶಿ ಆಚರಿಸೋದ್ರಿಂದ. ಈ ವೈಕುಂಠ ಏಕಾದಶಿ ಆಚರಿಸಬೇಕಾದ್ರೆ ನಾವು ಕೆಲವು ಪೂಜಾ ಸಾಮಗ್ರಿಗಳನ್ನು ತಂದು ಸಹ ಪೂಜೆ ಮಾಡಬಹುದು. ವಿಷ್ಣುಗೆ ಇಷ್ಟವಾದ ಪ್ರಿಯವಾದ ತುಳಸಿ ದಳನ ನಾವು ಏಕಾದಶಿ ದಿನ, ವೈಕುಂಠ ಏಕಾದಶಿ ದಿನ ಗಿಡದಿಂದ ಕೀಳಬಾರ್ದು. ಮುಂಚಿತವಾಗಿಯೇ ತುಳಸಿ ದಳನ ತಂದಿಟ್ಕೋಬಹುದು. ಇಲ್ಲ ಗಿಡ ಇದ್ದರೆ ಗಿಡದಿಂದ ಕಿತ್ತು ಮಾಲೆ ಮಾಡಿಕೊಂಡು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಏಕಾದಶಿ ದಿನ ತುಳಸಿ ದಳನ ಗಿಡದಿಂದ ಕೀಳಕ್ಕೆ ಹೋಗಬಾರ್ದು. ಮತ್ತು ಹೂಗಳು ಯಾವುವು ಅಂದರೆ ಮಲ್ಲಿಗೆ ಹೂವು ಆಗಿರ್ಬೋದು, ಇಲ್ಲ ಕಮಲದ ಹೂವು ಆಗಿರ್ಬೋದು, ಸುಗಂಧರಾಜ ಹೂವು ಆಗಿರ್ಬೋದು. ವಿಷ್ಣುವಿಗೆ ತುಂಬ ಇಷ್ಟವಾದ ಹೂವನ್ನ ಅದನ್ನ ಒಂದಿನ ಮುಂಚೆಗೆ ತಂದಿಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಮತ್ತು ಪೂಜೆಗೆ ಹಣ್ಣುಗಳು, ಬಾಳೆಹಣ್ಣಾಗಿರ್ಬೋದು, ಇಲ್ಲ ಈಗ ಋತುಮಾನದಲ್ಲಿ ಯಾವ ಹಣ್ಣು ಜಾಸ್ತಿ ಸಿಗುತ್ತೋ ಆ ಹಣ್ಣು ತಂದಿಟ್ಟು ಪೂಜೆ ಮಾಡ್ಬೋದು. ವಿಷ್ಣುವಿಗೆ ತುಂಬ ಶ್ರೇಷ್ಠವಾದದ್ದು ಮತ್ತು ಪ್ರಿಯವಾದ ಹಣ್ಣುಗಳನ್ನು ತಂದು ಪೂಜೆ ಮಾಡಬೇಕು, ತುಂಬ ಒಳ್ಳೆಯದು. ಮತ್ತು ಮನೆಯಲ್ಲಿ ವಿಷ್ಣುವಿನ ಫೋಟೋ ಇಲ್ಲ ಅಂದರೂ ವೈಕುಂಠ ಏಕಾದಶಿ ದಿನ ವಿಷ್ಣುವಿನ ಫೋಟೋ ತಂದು ಸಹ ಪೂಜೆ ಮಾಡ್ಬೋದು, ತುಂಬ ಒಳ್ಳೆಯದು. ಮತ್ತು ವಿಷ್ಣುವಿಗೆ ಇಷ್ಟವಾದ ಉಡುಪು, ಬಟ್ಟೆ ಅಂದರೆ ಅರಿಶಿಣದ್ದು ಬಟ್ಟೆನ ಧರಿಸಿ ಪೂಜೆ ಮಾಡ್ಬೋದು. ಮತ್ತು ವಿಷ್ಣುವಿಗೂ ಅಷ್ಟೇ ಅರಿಶಿಣ ಬಟ್ಟೆ ಹಾಕಿ ಪೂಜೆ ಮಾಡ್ಬೋದು, ತುಂಬ ಒಳ್ಳೆಯದು. ಮತ್ತು ಉಪವಾಸ ಮಾಡಬೇಕು ಅಂತಿದ್ರೆ ಪೂರ್ತಿ ಉಪವಾಸ ಮಾಡ್ಬೋದು. ಇಲ್ಲ ನಮ್ಮ ಕೈಯಿಂದ ಆಗಲ್ಲ ಅಂದರೆ ಒಂದಿನ ಮುಂಚೆಗೆ ಹಣ್ಣು, ಬಾಳೆಹಣ್ಣು ಮತ್ತು ಹಾಲು ಎಲ್ಲ ತಂದಿಟ್ಕೋಬೇಕು. ಒಂದಿನ ಮುಂಚೆಗೆ ತಂದಿಟ್ಟು ವೈಕುಂಠ ಏಕಾದಶಿ ಆಚರಿಸೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಾವು ವೈಕುಂಠ ಏಕಾದಶಿ ದಿನ ಮಾಂಸಾಹಾರ ಸೇವನೆ ಮಾಡಬಾರ್ದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಮನೆಗೆ ತರಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು, ದಾನ ಮಾಡೋರು ಇಚ್ಛಿಸೋರು ವೈಕುಂಠ ಏಕಾದಶಿ ದಿನ ಅಕ್ಕಿ, ಬಟ್ಟೆ, ದವಸ ಧಾನ್ಯ ದಾನ ಮಾಡ್ಬೋದು, ತುಂಬ ಒಳ್ಳೆಯದಾಗುತ್ತೆ. ಈ ವೈಕುಂಠ ಏಕಾದಶಿ ಇದೇ ತಿಂಗಳು 30 ಸ್ಟಾರ್ಟ್ ಆಗಿ 31 ಬೆಳಗಿನ ಜಾವ ಮುಗಿಯುತ್ತೆ. ಬೆಳಗ್ಗೆ ಬೇಗ ಎದ್ದು ನೆಲಮನೆ ಎಲ್ಲ ಒರೆಸಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಹಬ್ಬದ ಥರ ವಾತಾವರಣ ಇರುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಹತ್ರ ಇರೋವಂಥ ದೇವಸ್ಥಾನ, ವಿಷ್ಣು ದೇವಸ್ಥಾನ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಹೋಗಿ ಪೂಜೆ ಮಾಡ್ಕೊಂಡ್ಬಂದರೆ ತುಂಬ ಒಳ್ಳೆಯದು. ಈ ವೈಕುಂಠ ಏಕಾದಶಿ ಏಕೆ ಇಷ್ಟೊಂದು ವಿಶೇಷತೆ ಅಂದರೆ ಸ್ವರ್ಗದ ಬಾಗಿಲು ತೆಗಿತಾರೆ ಮತ್ತು ಮುಕ್ಕೋಟಿ ದೇವರುಗಳಿಗೂ ದರ್ಶನ ನೀಡುತ್ತೆ ವಿಷ್ಣು ದೇವರು ಅಂತ ನಂಬಿಕೆ ಇದೆ. ಆದ್ದರಿಂದ ವೈಕುಂಠ ಏಕಾದಶಿ ಆಚರಿಸ್ತಾರೆ. ಏಕಾದಶಿ ದಿನ ದೇವಸ್ಥಾನದಲ್ಲಿ ಉತ್ತರದ ಬಾಗಿಲು ತೆಗೆದಿರ್ತಾರೆ. ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ನಾವು ಆ ಬಾಗಿಲಿಂದ ಕೆಳಗಡೆ ಬಂದರೆ ಸ್ವರ್ಗದ ಬಾಗಿಲು ಕೆಳಗಡೆನೇ ಹೋದೋ ಅನ್ನೋಷ್ಟು ಪುಣ್ಯ ಸಿಗುತ್ತೆ. ನನಗೆ ಗೊತ್ತಿರೋವಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಗೊತ್ತಿರೋವಂಥ ಮಾಹಿತಿನ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.